ಮಾನ್ಯ ರವಿಕೃಷ್ಣ ರೆಡ್ಡಿಯವರು KRS ಪಕ್ಷದ ಧುರೀಣರು ಕೊಪ್ಪಳಕ್ಕೆ ಬಂದಿದ್ದರು. ಕೊಪ್ಪಳಕ್ಕೆ ಬಂದಾಗ ಏನು 250 ದಿನದಿಂದ ಬಲ್ಡೋಟ ತೊಲಗಿಸಿ ಅನ್ನೋ ಒಂದು ಹೋರಾಟ ಆಂದೋಲನ ನಡೆದೈತಲ್ಲ, ಅದಕ್ಕೆ ಅವರು ಬೆಂಬಲ ಸೂಚಿಸಕ್ಕೆ ಬಂದಿದ್ದರು. ಬೆಂಬಲನೂ ಸೂಚಿಸಿದರು. ಒಂದು ಸೂಕ್ಷ್ಮತೆ ಅವರಿಗೆ ಅರ್ಥ ಆಗಲಿಲ್ಲೋ ಏನು ಈ ಭಾಗದವ್ರಿಗೆ ಅರ್ಥ ಆಗಲಿಲ್ಲೋ ನಮಗೆ ಅರ್ಥ ಆಗವಲ್ದು. ಅದು ಏನು ಅಂತಂದ್ರೆ, ಈಗಿನ ಕೊಪ್ಪಳದ ಅಜ್ಜಿಯವರಿಗೆ ಅವರು ಕರೆ ಕೊಡಾಕತ್ತಾರ. ಅಂದರೆ ಸ್ವಾಮಿಗಳು, ಮಠ ಮಾನ್ಯಗಳು ಜನರ ಶ್ರೇಯೋಭಿವೃದ್ಧಿಗೆ ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ಇರಬೇಕು. ಈ ಥರ ಮೌನಕ್ಕೆ ಶರಣ ಆಗಬಾರ್ದು. ಅದಕ್ಕೆ ಗದಗಿನ ಕಪ್ಪತ್ತ ಗುಡ್ಡದ ಉದಾಹರಣೆನೂ ಕೊಡ್ತಾರವರು. ಅಲ್ಲಿ ಹೆಂಗೆ ತೊಲಗಿಸಿದ್ರು ಅದರಂಗೆ ಇಲ್ಲಿ ತೊಲಗಿಸಾಕ ನೀವು ಪಣ ತೊಡ್ರಿ ಅಂತ ಅನ್ನೋದನ್ನು ಕರೆ ಕೊಡ್ತಾರವರು. ಇದು ಸಂತೋಷ ವಿಚಾರನೋ ಖೇದದ ವಿಚಾರನೋ ಗೊತ್ತಾಗವಲ್ದು. ಯಾಕಂತಂದ್ರೆ ಅಳೆದು ತೂಗಿ ಶ್ರೀಗಳಿಗೆ ಎಲ್ಲೇ ಕೆಲವೊಂದಿಷ್ಟು ಲೇಬಲ್ ಅಂಟಬಹುದು ಅನ್ನೋದನ್ನು ಅವರು ಮುಂಚಿತವಾಗಿ ಅರ್ಥ ಮಾಡಿಕೊಂಡು ಮೌನಕ್ಕೆ ಶರಣಾದರು. ಅದು ಅಲ್ದನ ಕಪ್ಪತ್ತ ಗುಡ್ಡದನ್ನ ಏನು ಒಂದು ಮೈನಿಂಗ್ ಮಾಡೋದನ್ನು ಹೋಗಲಾಡಿಸಿದ್ರಲ್ಲ, ತೊಲಗಿಸಿದ್ರಲ್ಲ, ಅದು ಭಾಳ ಅರ್ಲಿ ಸ್ಟೇಜ್, ಭಾಳ ಜಲ್ದಿ ಅಂದರೆ ಜಲ್ದಿ. ಇನ್ನೂ ಲ್ಯಾಂಡ್ ಅಕ್ವಿಜಿಷನ್ ಸ್ಟಾರ್ಟ್ ಆಗಿದ್ದಿಲ್ಲ. ನೋಟಿಫಿಕೇಷನ್ಗಳು ಏನು ಚಾಲು ಆದವು ಅವಾಗ ನಮಗೆ ಬೇಡ ಅಂತಂದು ಅದು ಅವರು ಎದುರು ಹಚ್ಚಿದ್ರು. ಹೀಗಾಗಿ ಅದು ಕ್ಯಾನ್ಸಲ್ ಆಯ್ತು. ಆದರೆ ಇಲ್ಲೇ ಎಲ್ಲ ಒಂದು ಕಾರ್ಖಾನೆಗಳು ಬೇರೂರು ಬಿಟ್ಟವು. ಈ ದ್ವಂದ್ವನ ರವಿಕೃಷ್ಣ ರೆಡ್ಡಿಯವರು ಹೆಂಗೆ ಹೋಗಲಾಡಿಸ್ತಾರ? ಮತ್ತು ಇಲ್ಲೇ ಸೂಕ್ಷ್ಮ ಅಂತಂದಲಾಗಲೇ ಈ ರವಿಕೃಷ್ಣ ರೆಡ್ಡಿಯವರು ಮಾತುಗಾರಿಕೆ ಇರಬಹುದು, ಮಾತಿನ ಛಾತಿ ಇರಬಹುದು, ಮಾತಿನ ಶೈಲಿ ಇರ್ಬೋದು. ಆದರೆ ಅವರು ಅಲ್ಲಿಂದ ಕೊಪ್ಪಳಕ್ಕೆ ಬಂದು ಕೊಪ್ಪಳ ಜನರ ಮತ್ತು ಕೊಪ್ಪಳ ಅಜ್ಜವರ ನಾಡಿ ಮಿಡಿತನ ಅರ್ಥ ಮಾಡಲಾರ್ದನ ಅದನ್ನು ಒಂಥರ ಮನಸ್ಸನ್ನು ಕದಲೋ ಥರ ಅವ್ರು ಮಾತನಾಡಿದರು ಅಂತಲೂ ಬಹುಶಃ ಅನ್ಬೋದು. ಯಾಕಂತಂದ್ರೆ ಅವ್ರು ಮಾತಾಡಿದ್ದು ಅವ್ರ ಪರವಾಗಿ ಸತ್ಯ ಇರ್ಬೋದು. ಮಠ ಮಾನ್ಯಗಳು ಜನರಿಗೆ ತೊಂದರೆ ನೋವು ಆದಾಗ ಬಯಲಿಗೆ ಬರಬೇಕು ಅನ್ನೋದು ಸತ್ಯ ಇದ್ರೂ ಅಲ್ಲೇ ಇನ್ನೊಂದೂ ಸಮಸ್ಯೆ ಆಗ್ತಿರ್ತವೆ. ಸಂದಿಗ್ಧಕ್ಕೆ ಸಿಕ್ಕೊಂಡಾಗ ಅಕಸ್ಮಾತಾಗಿ ಆ ಕೆಲಸ ಸಕ್ಸಸ್ ಆಗಲಿಲ್ಲ ಅಂದರೆ ಅವಾಗ ಆ ಮಠಕ್ಕೆ ಮಸಿ ಹತ್ತೋ ಸಾಧ್ಯತೆಯೂ ಇರ್ತೈತಿ. ಹೀಗಾಗಿ ಜನಮಾನಸದಿಂದ ಆ ಮಠದ ಹೆಸರು ಅಥವಾ ಆ ಸ್ವಾಮಿಗಳ ಹೆಸರು ಅಳಿಸಿ ಹೋಗ್ಬಿಟ್ರಂದ್ರೆ ಈ ಥರ ಸೂಕ್ಷ್ಮತೆಗಳು ಇದು ಬಿಟ್ಟು ಬೇರೆ ಬೇರೆ ಸೂಕ್ಷ್ಮತೆಯೂ ಇರಬಹುದು. ಹೀಗಾಗಿ ಮಾನ್ಯ ರವಿಕೃಷ್ಣ ರೆಡ್ಡಿಯವರು ಹೇಳಿದ್ದು ತಪ್ಪು ಅಂತ ಅಲ್ಲ. ಅವರು ಈ ಭಾಗದ ಜನರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡ್ರ ಅಥವಾ ಇಲ್ಲ ಅನ್ನೋ ಸ್ವಲ್ಪ ದ್ವಂದ್ವ ಬಿಟ್ಟರೆ ಬಹುಶಃ ಇಲ್ಲೇನೂ ಅನ್ಸವಲ್ದು. ಇನ್ನು ಹೋರಾಟದ ಬಗ್ಗೆ ಅಂತೂ ನಾನು ಇನ್ನೂ ಏನೂ ಮಾತಾಡಿಲ್ಲ. ಈ ಒಂದು ವಿಶ್ಲೇಷಣೆ ಬರೀ ರವಿಕೃಷ್ಣ ರೆಡ್ಡಿಯವರ ಹೇಳಿಕೆಗೆ ಮಾತ್ರ ಸೀಮಿತ ಐತಿ. ಯಾಕಂತಂದ್ರೆ ಅವರು ಅಜ್ಜವರಿಗೆ ಕರೆ ಕೊಟ್ರಲ್ಲ, ಎಲ್ಲಿಂದಾನೂ ಬಂದು ಅಜ್ಜವರ ಭಾವನೆಗೆ ಏನಾದರೂ ಕದಡಿದ್ರ ಅನ್ನೋ ಸೂಕ್ಷ್ಮತೆ ಅಷ್ಟೇ ನೋಡಾಕತ್ತೀನಿ. ಅದೇ ರೀತಿ ಆಂದೋಲನ ಹೋರಾಟಗಳು ಏನದೋ ಅವ್ರ ಪಾಡಿಗೆ ಅವರು ನಡೀಲಿ ಅಂತ ಹೇಳ್ತಾ ನಮ್ಮ ಮತ್ತೆ ಸಿಗ್ತೀನಿ.